ಅಭಿಪ್ರಾಯವನ್ನ ಕಡೆಗಣಿಸ್ತಾ ಇದ್ದಾರೆ. ನಾವು ಯಾರು ಬಲವಂತ ಮಾಡ್ತಾ ಇಲ್ಲ. ಈಗ ನೋಡಿ, ನಿನ್ನೆ ಕ್ಯಾಂಪೈನ್ ಪಾಳ್ಯ ತಾಯಪ್ಪನದೊಡ್ಡಿಲೆಲ್ಲ 90% ಜನ ಬಂದು ಅಪ್ಲಿಕೇಶನ್ ಅನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ, ಅದು ಸರಿಪಡಿಸ್ಕೊಡಿ ಅಂತ ಕೇಳಿದ್ದಾರೆ. ನೀವು ಯಾರು ನಾವು ಬಲವಂತವಾಗಿ ಮಾಡ್ತಾ ಇಲ್ಲ, ನೀವು ಯಾರು ಬರ್ತೀರೋ ಅವ್ರು ಬಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಯಾವ ಒಕ್ಲೆಬ್ಸಕ್ಕೂ ವಿಚಾರ ಯಾವಾಗ ಎಲ್ಲ ಆದ್ಮೇಲೆ, ಫೈನಲ್ ಆದ್ಮೇಲೆ ಏನು ಒಕ್ಲೆಬ್ಸ್ತಾರೆ? ಈಗ ಎಲ್ಲರೂ ಬಂದು ಕನ್ಸೆಂಟ್ ಕೊಟ್ಮೇಲೆ ತಾನೆ. ನನಗ್ ಗೊತ್ತಿರಂಗೆ ಮೆಜಾರಿಟಿ ಆಫ್ ಜನ ತಗೊಳಕ್ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತು, ಯಾವತ್ತಿದ್ರು ನೋಟಿಫಿಕೇಶನ್ ಆಗಿದೆ, ಯಾವತ್ತಿದ್ರು ಅಕ್ವೈರ್ ಆಗಿದೆ. ಈ ಸರ್ಕಾರ ಇದೆ, ಇನ್ನೊಂದು ಸರ್ಕಾರ ಬಂದಾಗ ಅಕ್ವೈರ್ ಆಗಿದೆ. ನೋಟಿಫಿಕೇಶನ್ ಆಗಿದೆ. ಈ ನೋಟಿಫಿಕೇಶನ್ ಡ್ರಾಪ್ ಮಾಡೋ ಪರಿಸ್ಥಿತಿ ಇಲ್ಲ. ತಗೊಳಕ್ ರೆಡಿ ಅವರೇ. ಇವರು ಸುಮ್ಮನೆ ಈಗ ಇದೇ ಹೋರಾಟ ಕುಮಾರಸ್ವಾಮಿ ಇದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಬೀದಿಗೆ ಬಂದ್ರು ಇವರು? ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂಥರ ವೆಂಜನ್ಸ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತದೆ. ನಾನೇನಾದ್ರೂ ಮಾಡಿ ಇದನ್ನ ಮಸಿ ಬೆಳಿಬೇಕು, ನಮ್ ಜನಾಂಗದಲ್ಲಿ ನಾನು ಒಬ್ಬನೇ ಇರಬೇಕು, ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಪರ್ಯಾಯ ನಾಯಕ ಆಗಬಾರ್ದು. ಇದು ಅವರ ಹಿಡನ್ ಅಜೆಂಡಾ ಅಷ್ಟೇ. 40% ಕೊಡ್ತೀನಿ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ನೀವು ಯಾಕೆ ಕೇಳಿಲ್ಲ? ನೀವ್ಯಾರು ಮಾಧ್ಯಮದವ್ರು ಅವ್ರನ್ನ? ಅವರೇ ಹೇಳಿದ್ರು, ವಿಡಿಯೋ ಕಾಲ್ ಹೇಳಿದ್ರೆ ಡೆಲ್ಲಿಯಿಂದ. ಅವ್ರು ಡೆಲ್ಲಿಲಿ ಅವರ ಇದರಲ್ಲಿ ಏನೋ ಅವರ ಮಂತ್ರಿ ಮಾಡಿದ್ರು, ಅವರ ರೆಸಿಡೆನ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡೋದು. ಅವರು ಜನ ಇಲ್ಲಿರೋ ಜನ ಹೋರಾಟಗಾರರು ಕೇಳಿದಾಗ ನಾನು 40% ಕೊಡಕ್ ಒಪ್ಕೊಂಡಿದ್ದೇನೆ, ನಾನು 45-50% ಕೊಡಕ್ ಒಪ್ಕೊಂಡಿದೀವಲ್ಲ ನಾವು. ಅಂದ್ರೆ ಎರಡೂ ತರ ಆಟ ಆಡ್ತಿದ್ದಾರೆ. ಅರೆ ಅವ್ರಿಗೆ ಇಷ್ಟ ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳಿಗೆ ಮಸಿ ಬೆಳಿಬೇಕು. ಇದೇ ದೇವೇಗೌಡರ ಹತ್ರ ಅವ್ರು ರೈತರು ಕೇಳಿದಾಗ ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾಗ ಕರೆದಿ ಮಗನಿಗೆ ಹೇಳ್ಬಿಟ್ಟು ಬಿಡಿಸ್ಬೋದಾಗಿತ್ತಲ್ಲ ದೇವೇಗೌಡರು. ಅವತ್ತು ಇಲ್ಲದೆ ಇರತಕ್ಕಂತ ಆಸಕ್ತಿ ಇವತ್ತೇನು ರೈತರ ಮೇಲೆ ಬಂದಿದೆ ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಗಾಗಲಿ. ಸರಿ.